ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ರೈತರಾಗಿದ್ದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನೋಡಿ, ಹಾಗೂ ಕೆಲವರಿಗೆ ಶೇರ್ ಮಾಡಿ. ನೋಡಿ ಸರ್, ಇದು ನಮ್ಮ ಜಮೀನಲ್ಲಿ ಹಾಕಿರುವಂಥ ಫ್ಲ್ಯಾಟು. ಶುಂಠಿ ಚೆನ್ನಾಗಿ ಬಂದಿದೆ. ಹಾಗೆ ನನ್ನ ಅಡ್ವೈಸ್ ಏನಪ್ಪ ಅಂತಂದರೆ, ದಯವಿಟ್ಟು ಏನಾದರೂ ರೋಗ ಏನಾದರೂ ಬಂದಿದ್ದರೆ ಮಾತ್ರ ಕೊಡಿ. ಹಾಗೆ ಶುಂಠಿ ಚೆನ್ನಾಗಿದ್ದರೆ ಇನ್ನು ವೆಯ್ಟ್ ಮಾಡಿ. ಮುಂದೆ ರೇಟ್ ಏನಿದೆಯೋ ಯಾರಿಗೂ ಗೊತ್ತಿಲ್ಲ. ಬಟ್ ನಮ್ಮದು ಮುಂದೆ ಏನಾಗುತ್ತೋ ಅಂತ ಗೊತ್ತಿಲ್ಲ. ನಾನು ಒಂದು 15 ಚೀಲ ಹಾಕಿದ್ದೆ. ಒಂದು 2,20,000 ಖರ್ಚಾಗಿತ್ತು. ಸರಿ, ಯಾಕೆ ಬೇಕು, ಖರ್ಚು ಮಾಡಿದಾರು ಸಿಗಲಿ ಅಂತ ಅಂದ್ಬಿಟ್ಟು ಇವತ್ತು ಕೀಳಿಸ್ತಾ ಇದ್ದೀನಿ. ರೇಟ್ ಬಂದ್ಬಿಟ್ಟು 1,400 ರೂಪಾಯಿ. ಒಳ್ಳೆ ಇಳುವರಿ ಬಂದಿದೆ ಅಂತಲೂ ಹೇಳ್ತಾ ಇದ್ದಾರೆ. ಈಗ ಆಲ್ರೆಡಿ 100 ಚೀಲ ಕಿತ್ತಿದ್ದಾರೆ. ಇನ್ನೂ ಒಂದು 100 ಚೀಲ ಕೀಳೋದಿದೆ. ಒಂದು 250 ಚೀಲ ಗಂಟ ಆಗ್ಬೋದು. ಸದ್ಯ ದೇವರು ಒಳ್ಳೆ ಇಳುವರಿ ಬಂದಿರೋದ್ರಿಂದ ರೇಟ್ ಸ್ವಲ್ಪ ನಡೀತು. ನಿಮ್ಮ ಕಡೆ ಎಲ್ಲ ಹೇಗಿದೆ ರೇಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆ ರೈತರಿಗೆ ಶೇರ್ ಮಾಡಿ, ಯಾಕೆಂದರೆ ಅವರು ಕಷ್ಟಪಟ್ಟು ಬೆಳೆದಿರ್ತಾರೆ. ಏನಪ್ಪ ಏನಾಗಿದೆ ರೇಟು ಗೊತ್ತಿಲ್ಲ. ಇವತ್ತಿನ ರೇಟ್ ಬಂದ್ಬಿಟ್ಟು 1,400 ರೂಪಾಯಿ, ಹಾಸನ ಡಿಸ್ಟಿಕ್ಕು. ನೋಡಿ, ನಮ್ಮದು ಶುಂಠಿ ಹೀಗಿದೆ, ಚೆನ್ನಾಗಿ ಬಂದಿದೆ. ಕೆಬ್ಬೆನೆಲ್ಲ ಕೀಳಕ್ಕೆ ಬಂದಿದ್ದವರು ಕೂಡ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ನೋಡಿ, ಇದರಲ್ಲಿ ಒಂದು 50 ಚೀಲ ಆಗೋವಷ್ಟು ಇಟ್ಕೊಬಿಟ್ಟು ಉಳಿದಿದ್ದೆಲ್ಲ ಕೊಟ್ಟಿದ್ದೀವಿ ಇವತ್ತು. ಕೆಳಗಡೆ ಒಂದು 7 ಕುಂಟೆ ಏನೋ ಜಾಗ ಇತ್ತು, ಅದಕ್ಕೊಂದು 4 ಚೀಲ ಹಾಕಿದ್ದು. ಬಟ್ ಅದೇನು ಬರಲ್ಲ ಅಂತ ಅಂದ್ಕೊಂಡಿದ್ದೋ, ಸುಮ್ಮನೆ ನಾವೇ ಮಣ್ಣು ಹಾಕಿದ್ದೋ, ಜಾಸ್ತಿ ಏನು ಕೇರ್ ಮಾಡಿರಲಿಲ್ಲ. ಬಟ್ ತೊಗರಿ ಹಾಕಿದ್ದು, ಅದ್ರದ್ದು ಎಲೆ ಬಿದ್ದಿದ್ದರಿಂದ ಚೆನ್ನಾಗಿ ಬತ್ತು ಅನಿಸುತ್ತೆ. 4 ಚೀಲಕ್ಕೆ ಇದರಲ್ಲಿ ಬರೀ 4 ಚೀಲಕ್ಕೆ 50 ಚೀಲ ಗಂಟ ಆಗಿದೆ. ನೋಡಿ, ಹಿಂಗಿದೆ ಶುಂಠಿ. ನೋಡಿ, ಈ ಥರ ಇದೆ. ಹಾಗೆ ಮೇಲೆ ತೋರಿಸ್ತೀನಿ ನೋಡಿ. ಇಷ್ಟು 7 ಕುಂಟೆಗೆ ಇದು 50 ಚೀಲ ಆಗಿದೆ. ನೋಡಿ, ಒಂದು 30 ಜನ ಬಂದಿದ್ದರು ಕೀಳಕ್ಕೆ. ಬೇಗ ಎಲ್ಲ ಕಿತ್ತರು. ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರು. ನೋಡಿ, ಈ ಥರ ಲಾಟ್ ಇದೆ. ಇದು 7 ಕುಂಟೆ ಜಾಗದ್ದು. ನೋಡಿ ಹೇಗಿದೆ ಶುಂಠಿ, ಚೆನ್ನಾಗಿ ಬಂದಿದೆ ಅಂತಲೂ ಹೇಳ್ತಾಯಿದ್ರು ಅವರು. ನೋಡಿ, ಇವಾಗ ಮೇಲೆ ತೋರಿಸ್ತೀನಿ. ನೋಡಿ, ನೋಡಿ ಶುಂಠಿ ಚೆನ್ನಾಗಿ ಬಂದಿದೆಯಾ ನೋಡಿ, ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಏನೋ ಆದಷ್ಟು ನಾನು ಮತ್ತು ನಮ್ಮ ಫ್ಯಾಮಿಲಿಯವರೆಲ್ಲ ಸೇರಿ ಚೆನ್ನಾಗಿ ಎಫರ್ಟ್ ಹಾಕಿದ್ದೋ. ಬಟ್ ಏನು ಮಾಡೋದು, ಚೆನ್ನಾಗಿ ಬಂದಿದೆ ಬೆಳೆ. ರೇಟು ಏನೇನು ಮಾಡೋಕ್ಕಾಗಲ್ಲ. ಮುಂದೆ ರೇಟ್ ಆಗುತ್ತಾ ಇಲ್ವಾ ಅಂತ ನಮ್ಗೆ ಗೊತ್ತಿಲ್ಲ. ಇವ ರೈತರೇ. ಶುಂಠಿ ಚೆನ್ನಾಗಿಲ್ಲ ಅಂತಂದರೆ ಕಿತ್ಕೊಡಿ, ಚೆನ್ನಾಗಿದ್ದರೆ ವೆಯ್ಟ್ ಮಾಡಿ, ರೇಟ್ ಬಂದರೂ ಬರ್ಬೋದು. ನೋಡಿ, ಇಲ್ಲೇನಿದೆ, ಇಲ್ಲಿ ನೋಡಿ, ಇದು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದೇನಿದೆ ಇಷ್ಟನ್ನು ನಾನು ಬೀಜಕ್ಕೆ ಬಿಡ್ಕೊಂಡಿದ್ದೀನಿ. ಯಾರಿಗಾದರೂ ನೋಡಿ ಫ್ರೆಂಡ್, ಚೆನ್ನಾಗಿದೆ. ನಮ್ದೇನು ರೋಗ ಬಂದಿರಲಿಲ್ಲ, ಒಳ್ಳೆ ಇಳುವರಿನೂ ಬಂದಿದೆ. ಬೀಜ ಏನಾದರೂ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಅದನ್ನು ವ್ಯವಸ್ಥೆ ಮಾಡೋಣ. ಇಲ್ಲಿ ಹಾಸನ ಡಿಸ್ಟಿಕ್ಕಲ್ಲಿ ಪರವಾಗಿಲ್ಲ ಅಂತವ್ರೆ. ತೊಗರಿನೂ ಹಾಕಿದ್ದು ಒಳಗಡೆ ನೋಡಿ. ಹಾಗೆ ಏನೇನು ಮಾತಾಡಿದ್ದಾರೆ ಕೊಂಡ್ಕೊಳ್ಳೋರು, ಅದರದ್ದು ಸ್ವಲ್ಪ ಆಡಿಯೋ ಇದೆ, ಕ್ಲಿಪ್ಪಿಂಗ್ ಇದೆ, ಹಾಗೆ ಸ್ವಲ್ಪ ಕೇಳ್ಕೊಳ್ಳಿ. हर साल एक 5 महीना डिफिकल्ट है. 5 महीने के बाद कमा के रखे हुआ पैसा अभी खर्चा कर रहे हैं. हम कमा के रखे हैं ना, वो अभी खर्चा कर रहे हैं. हम अभी कमा नहीं रहे हैं. हम आपको काम दे रहे हैं. ड्राइवर भैया
ನೋಡಿ ಸ್ನೇಹಿತರೆ, ಇದಿನ್ನೂ ರಾಶಿ ಮಾಡಿಲ್ಲ, ಇನ್ನೂ ಸುರಿತಾ ಇದ್ದಾರೆ. ಇದೇನಪ್ಪ ಇಷ್ಟೆಷ್ಟಿದೆ ಹಂಗೆ ಹೇಳ್ತಾರೆ ಅನ್ಬೇಡಿ, ಇನ್ನೂ ಒಂದು ಕಡೆ ಹಾಕಿಲ್ಲ ನೋಡಿ. ಹಾಗೆ ಒಂದು ಲೈನಲ್ಲಿರೋದು ಹಾಗೆ ಒಂದು ವಿಡಿಯೋ ಮಾಡಿದೆ ನೋಡಿ. ಇದು ಹೇಗಿದೆ ಅಂತಂದರೆ ನೋಡಿ, ಕಾಣಿಸ್ತಿದೆಯಲ್ಲ, ನಾವು ಕಡಲೆ ಬೀಜ ಕಿತ್ತು ಇಟ್ಟಾಗ ಯಾವ ಥರ ಇದೆ ಅದೇ ಥರ ಬಂದಿದೆ, ಚೆನ್ನಾಗಿ ಬಂದಿದೆ, ಏನು ತೊಂದರೆ ಇಲ್ಲ ನೋಡಿ. ಇದೊಂದು ಗಡ್ಡೆ ಹಾಗೆ ಒಂದೇ ಒಂದು ಬಡ್ಡೆನ ಕಿತ್ತು ತೋರಿಸ್ತಿದ್ದೀನಿ ನೋಡಿ ಎಷ್ಟಿದೆ ಅಂತ, ಚೆನ್ನಾಗಿ ಬಂದಿದೆ ನೋಡಿ. ಈ ಕಡೆ ನೋಡಿ, ನೋಡಿ ಕಡಲೆ ಬೀಜ ಕಿತ್ತಾಗ ಯಾವ ಥರ ಬರುತ್ತೆ ಹಂಗೆ ಕಾಣಿಸ್ತಿದೆ ನೋಡಿ. ಅವ್ರನ್ನ ಕೇಳಿದೆ, ಚಾಯ್ ಅಂದರು ಹಿಂದಿಯವರು. ನೋಡಿ ಹೇಗಿದೆ ಲೈನಲ್ಲಿ ಕಿತ್ತಿರೋ ನೋಡಿ. ಯಾವುದೇ ಡ್ಯಾಮೇಜ್ ಇರಲಿಲ್ಲ, ಯಾವುದೂ ಕಾಯಿಲೆ ಇರಲಿಲ್ಲ, ಅದೇ ಥರ ಮೇಂಟೈನ್ ಮಾಡಿದ್ದೆ. ಚೆನ್ನಾಗಿತ್ತು ಶುಂಠಿ. ಮುಂದೆ ಏನಾಗುತ್ತೋ ಅಂತ ಭಯದಿಂದ ಕೊಟ್ಟಿರೋದು. ಯಾಕೆಂದರೆ ರೈತರು ಅಂದಮೇಲೆ ಕಾಮನ್ನಾಗಿ ಗೊತ್ತಿರುತ್ತೆ, ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬೆಳೆದು ಸಾಲದಲ್ಲೇ ಸಾಯುತ್ತಾನೆ ಅಂತ ಒಂದು ಗಾದೆನೂ ಇದೆ. ಬಟ್ ಏನು ನೋಡಿ ಸ್ನೇಹಿತರೆ, ಶುಂಠಿ ರೇಟ್ ಎಷ್ಟಿದೆ ಏನು ಅಂತ ಗೊತ್ತಿಲ್ಲ. ನಮ್ಮದೇ ಇದು ಫ್ಲ್ಯಾಟು. ರೈತರಿಗೆ ಮುಂದೆ ರೇಟ್ ಆಗುತ್ತೋ ಏನೋ ಅಂತ ಗೊತ್ತಿಲ್ಲ ನೋಡಿ. ಈ ಥರ ಇದೆ ಅಷ್ಟು ಪ್ರೆಸೆಂಟು. ಇಳುವರಿ ಇದೆ ಅಂತ ಹೇಳ್ತಾ ಇದ್ದಾರೆ, ಟೋಟಲ್ ಎಷ್ಟು ಚೀಲ ಆಗುತ್ತೆ ಅಂತ ಗೊತ್ತಿಲ್ಲ. ಒಳ್ಳೆ ಇಳುವರಿ ಇದೆ ಅಂತ ಹೇಳ್ತಾ ಇದ್ದಾರೆ, ಲೇಟ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಅಟ್ಲೀಸ್ಟ್ ಖರ್ಚು ಮಾಡಿದಾರಲ್ಲೂ ಸಿಕ್ಕಲಿ ಅಂತ ಅಂದ್ಬಿಟ್ಟು ಮಾರ್ತಾಯಿದ್ದೀವಿ. ಏನ್ ಗೊತ್ತಾ, ಇಲ್ಲಿಂದ ಇಟ್ಲಾಗ ಸ್ವಲ್ಪ ಕಲರ್ ಕಮ್ಮಿ ಬರುತ್ತೆ, ಅತ್ಲಾಗ ಬರುತ್ತೆ ಕಲರ್ ಬರುತ್ತೆ. ಇದು ಈ ಕಡೆ ಒಂದು ಪೀಸು ಮಣ್ಣು ಬೇರೆ ಮಣ್ಣು ನೋಡ್ಸಿದೀವಿ, ಸ್ವಲ್ಪ ಮಣ್ಣು ನೋಡಿ. ಇನ್ನು ಆ ಕಡೆ ಎಲ್ಲ ಫುಲ್ ಕಲರ್ ಬರುತ್ತೆ, ಎಲ್ಲ ಕೆಬ್ಬೆ ಮಣ್ಣೆ. ಫುಲ್ ರೇಟ್ ಬರಲ್ಲ. ಶುಂಠಿ ಚೆನ್ನಾಗಿತ್ತು, ಬೆಲೆ ಶುಂಠಿ ರೋಗನೇ ಬಂದಿಲ್ಲ ಬಿಡಿ. ನಾನು ಹೇಳ್ತಲ್ವಾ, ಅಷ್ಟರಲ್ಲಿ ಅದೊಂದೇ ಒಂದು ಬೆಡ್ಡಿಗೆ ಮಾತ್ರ ಬಂದಿತ್ತು. ನಾನು ಟಾರ್ಪಲ್ ಮುಚ್ಚಿದೆ, ಫುಲ್ ಬೀಜಕ್ಕೆ ಚೆನ್ನಾಗಿತ್ತು, ಅದಕ್ಕೆ ಫುಲ್ ಬೇಜಕ್ಕೆ ಇಟ್ಕೊಳ್ಳೋಣ ಅಂತ. ನಮ್ಮ ಮನೆಯವರೆಲ್ಲ ಪಾಪ ನಿಗಾ ವಹಿಸಿ ಮಾಡ್ದು, ನಾನು ಸೇರಿ. ಹೆಂಗ ಬೆಳೆ ಬೆಳೆದಿರ ಬಿಡಿ, ರೇಟಿಂದ ಮೇಲೆ ಬೆಳೆ ಬೆಳಿಬೇಕು. ನೆಕ್ಸ್ಟ್ ಟೈಮ್ ನಾವು ಹೋದ ವರ್ಷ ಹಾಕಿರ್ಲ್ವ, ಇದೇ ಫಸ್ಟ್ ಹಾಕಿದ್ದು. ಇದೇ ಫಸ್ಟ್ ಹಾಕಿರೋ ಚೆನ್ನಾಗಿ ಬೆಳೆದಿರ, ಚೆನ್ನಾಗಿ ಕಲ್ಲೆಲ್ಲನೂ ಆದು ಬೆಡ್ ಮೇಲೆ ಫಸ್ಟ್ ಹಾಕಿರೋ ಚೆನ್ನಾಗಿ ಬೆಳೆದಿರ. ಫಸ್ಟ್ ಆದ್ರೂ ರೇಟ್ ಏನು ಹಿಂಗೆ ಹಿಂದೆ ಮುಂದೆ ಇರುತ್ತಾ ಏನು? ಇಲ್ಲ, ಈಗ ಇನ್ನು ಸ್ವಲ್ಪ ದಿನ ಇದೇ ತರ ಇನ್ನೂ ಡೌನ್ ಆಗ್ಬೋದು, 100 ರೂಪಾಯಿ. ಹೌದಾ? ಹಿಂಗೆ ಸ್ವಲ್ಪ ದಿನಕ್ಕೆಲ್ಲ ಹಿಂಗೆ. ಆಮೇಲೆ ಅಂದ್ರೆ ಮತ್ತೆ ಲಾಸ್ಟ್ ಫೈನಲ್ಗೆ ಆವಾಗ ಸ್ವಲ್ಪ ಬರ್ಬೋದು. ಫೈನಲ್ಗೆ ಬೀಜ ಶುಂಠಿ ಒಂದು ಎರಡಕ್ಕೆ ಬಂದು ನಿಂತ್ಕೋಬೋದು. ನಾಟಿ ಆದ್ಮೇಲೆ ಒಂದು 2000 ಲೆಕ್ಕ. ಆವಾಗ ಈ ವೆಯ್ಟ್ ಸಿಕ್ಕಲ್ಲ ನಿಮಗೆ. ಸಿಕ್ಕುತ್ತಲ್ಲ, ಫುಲ್ ಡ್ರೈ ಆಗೋಗುತ್ತೆ, ಸಿಂಕ್ ಬರುತ್ತೆ. ಆಮೇಲೆ ಇಲ್ಲ, ಇಲ್ಲಿ ನೀವೇ ಇದು ಪಕ್ಕ ತುಂಬ್ಕೊಂಡು ಹೋಯ್ತು ನಿಮ್ದು, ನೀವಲ್ಲ ನಮ್ದು 1,500 ಕೇಳಿದ್ರೆ ಅವಾಗಲೇ ಇನ್ನೊಂದು 100 ರೂಪಾಯಿ ಜಾಸ್ತಿ ಕೊಡ್ತೀವಿ ಅಂತ. 700 ರೂಪಾಯಿ ಇತ್ತಲ್ಲ ಡ್ರೈ. ಹೌದೌದು, ನಾವು ಬೇಡ ಫೆಬ್ರವರಿ ಕೊಡೋಣ ಅಂತ ಮಾಡಿದ್ದೆ. 1700 ರೂಪಾಯಿ ಕೊಡ್ತಿತ್ತು. भाई बरदाना अच्छा नहीं है, देखो इसका बोल के करेक्ट वापस दे दो, दूसरा बरदाना लेके पैसा ना करा, बोरी का 50 रुपए दे देखो क्या अच्छा है, पूरा कट करके अच्छा है। फिर बेर के लेन का बोलो मिस्र अच्छा नहीं, कलर डल होता है अदरक का। देखो ಒಟ್ಟಿನಲ್ಲಿ ಯಾವ ರೋಗ ಬರೋಕ್ಕೂ ಬಿಟ್ಟಿಲ್ಲ, ಕೊಳೆ ರೋಗ ಗಿಳೆ ರೋಗ ಏನಿಲ್ಲ. ऐसा करके डालो, क्लियर करके डालो, पूरा आदमी को बोलो क्लियर से।
कल ऑर्डर नहीं है, ये गाड़ी जाएगा तो मार्केट ಇಲ್ಲ ಸರ್ ಬರಲ್ಲ ಓಕೆ ಸ್ನೇಹಿತರೆ, ಕೊನೆಯದಾಗಿ ನಾನು ಹೇಳೋದೇನಪ್ಪ ಅಂತಂದರೆ, ಕೃಷಿಯ ಜೊತೆಗೆ ಹೈನುಗಾರಿಕೆ ಅಥವಾ ಪಾರ್ಟ್ ಟೈಮ್ ಜಾಬ್ ಅಂತ ಏನಿದೆ ಅದೇ ಥರ ಯಾವ್ದಾದ್ರು ಒಂದು ಜೊತೆಗೆ ಮಾಡ್ಕೊಳ್ಳಿ. ಏಕೆಂದರೆ ಕೃಷಿನೇ ನಂಬ್ಕೊಂಡು ಮಾಡೋದು ತುಂಬ ಕಷ್ಟ ಇದೆ. ರೈತ ದೇಶದ ಬೆನ್ನೆಲುಬು ಅಂತ ಕರೀತಾರೆ. ಬಟ್ ಆದರೆ ರೈತನ ಪರಿಸ್ಥಿತಿ ಈ ಥರ ಆಗ್ತಿದೆ. ದಯವಿಟ್ಟು ನಿಮಗೆ ಯಾವುದೇ ಜಾಬ್ ಆಗಿರ್ಬೋದು, ಕೃಷಿ ಜೊತೆಗೆ ಒಂದು ಪಾರ್ಟ್ ಟೈಮ್ ಜಾಬ್ ಥರ ಒಂದು ಮಾಡ್ಕೊಳ್ಳಿ. ಯಾಕೆಂದರೆ ನಿಮಗೆ ಔಷಧಿ, ಗೊಬ್ಬರ, ಕೈ ಸಾಲ ಅದಕ್ಕೆ ಯಾವ್ದಾದ್ರು ಇದ್ದರೆ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಇದು ವರ್ಷದ ಬೆಳೆ, 3 ತಿಂಗಳು 6 ತಿಂಗಳು ಬೆಳೆ. ಅದು ಮಳೆ ನೆಚ್ಕೊಂಡು ಹಾಕಿದರೆ ಮಾನ್ಸೂನ್ ಮಳೆ ಜೊತೆ ಆಡುವ ಜೂಜಾಟ ಅಂತ ಏನು ಹೇಳ್ತಾರೆ, ಆ ಥರ ಇಂಬ್ಯಾಲೆನ್ಸ್ ಆಗುತ್ತೆ. ಪಾರ್ಟ್ ಟೈಮ್ ಜಾಬ್ ಇದ್ದರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಹಾಗೆ ನಿಮ್ಗೇನಾದರೂ ಡೌಟ್ಸು ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು, ಬಾಯ್.